ನಮಸ್ತೆ ಸ್ನೇಹಿತರೆ, ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ನೀವು ಎಲ್ಲ ನಮ್ಮ 22ನೇ ವಯಸ್ಸಿನಲ್ಲಿ ಏನು ಮಾಡುತ್ತಿದ್ದೆವು? ಕಾಲೇಜು ಓದುತ್ತಿದ್ದೇವಾ, ಅಥವಾ ಕೆಲಸ ಹುಡುಕುತ್ತಿದ್ದೇವಾ, ಅಥವಾ ಕಾಂತಿ ತುಂಬಿದ ಕಣ್ಣುಗಳಿಂದ ನಮ್ಮ ಭವಿಷ್ಯದ ಕನಸುಗಳನ್ನು ಕಾಣುತ್ತಿದ್ದೇವಾ? ಆದರೆ ಸ್ನೇಹಿತರೆ, ಜಗತ್ತಿನ ಇನ್ನೊಂದು ಭಾಗವಾದ ಕ್ಯಾಲಿಫೋರ್ನಿಯಾದಲ್ಲಿ 3 ಸಮವಯಸ್ಕ ಯುವಕರು 22ರಲ್ಲಿಯೇ ವಿಶ್ವದ ಅತಿ ಕಿರಿಯ ಸೆಲ್ಫ್ ಮೇಡ್ ಬಿಲಿಯನಿಯರ್ ಆಗಿ ದಾಖಲೆ ಬರೆದಿದ್ದಾರೆ. ಅವರಲ್ಲಿ ಒಬ್ಬ ಕರ್ನಾಟಕ ಮೂಲದ ಆದರ್ಶ್ ಹಿರೇಮಠ್. ಈ ಮೂವರು ಹೇಗೆ ಯಶಸ್ಸು ಪಡೆದರು? ಮೆರ್ಕೋ ಎನ್ನುವ ಕಂಪನಿ ಏನು? ಕಾಲೇಜು ಬಿಡೋದು ಸರಿಯಾದ ನಿರ್ಧಾರವಾಗಿತ್ತು ಹೇಗೆ? ಈ ವಿಷಯಗಳ ಬಗ್ಗೆ ಎಲ್ಲಾ ಮಾಹಿತಿಯನ್ನು ನಾವು ಈ ಕೆಳಗಿನ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಕ್ಯಾಲಿಫೋರ್ನಿಯಾದಲ್ಲಿ ತಂತ್ರಜ್ಞಾನ, ಕನಸುಗಳು, ಸ್ಮಾರ್ಟ್ ಆಪ್ಗಳು ಮತ್ತು ಮಹತ್ವಾಕಾಂಕ್ಷೆಯ ಯುವ ಮನಸ್ಸುಗಳು ಒಂದೆಡೆ ಸೇರಿದ್ದವು. ಝೆಫೆಲ್ಡ್ ಪ್ರದೇಶದ ಒಂದು ಶಾಲೆಯಲ್ಲಿ ಡಿಬೇಟ್ ಕಾಂಪಿಟೇಷನ್ ನಡೆಯುತ್ತಿತ್ತು. ಅಲ್ಲಿ 3 ವಿದ್ಯಾರ್ಥಿಗಳು ಮೊದಲ ಬಾರಿಗೆ ಒಟ್ಟಿಗೆ ಪರಿಚಯವಾದರು. ಅವರ ಹೆಸರು ಆದರ್ಶ್ ಹಿರೇಮಠ್, ಸೂರ್ಯ ಮಿದ್ದಾ ಮತ್ತು ಬ್ರಾಂಡನ್ ಪೋಡಿ. ಈ ಮೂವರು ಸಮವಯಸ್ಕರು. ಚರ್ಚೆಗಳು, ಪ್ರಶ್ನೆಗಳು, ಹಾಸ್ಯ, ಕಲಿಕೆ ಇವುಗಳ ನಂತರ ಈ ಮೂವರ ಸ್ನೇಹ ಮತ್ತಷ್ಟು ಗಟ್ಟಿಯಾಗಿತ್ತು. ಒಂದು ದಿನ ಲ್ಯಾಪ್ಟಾಪ್ನ ಮುಂದೆ ಕುಳಿತು ಈ ಮೂವರು ಚರ್ಚಿಸುತ್ತಿದ್ದರು. ಅವರಲ್ಲಿ ಒಬ್ಬ ಕೇಳಿದ, ನೋಡಿ, ಕೋಡಿಂಗ್ ಗೊತ್ತಿರುವ ಲಕ್ಷಾಂತರ ಭಾರತೀಯ ವಿದ್ಯಾರ್ಥಿಗಳು ಇದ್ದಾರೆ. ಅಮೆರಿಕ ಕಂಪನಿಗಳಿಗೆ ಸ್ಕಿಲ್ಡ್ ಪೀಪಲ್ ಬೇಕಾಗಿದ್ದಾರೆ. ಹಾಗಾದರೆ ನಾವು ಈ ಇಬ್ಬರನ್ನು, ಅಂದರೆ ಕೋಡಿಂಗ್ ಗೊತ್ತಿರುವ ವಿದ್ಯಾರ್ಥಿಗಳು ಮತ್ತು ಕಂಪನಿಗಳಿಗೆ ಸ್ಕಿಲ್ಡ್ ಪೀಪಲ್ ಗಳನ್ನು ಕನೆಕ್ಟ್ ಮಾಡುವ ವ್ಯವಸ್ಥೆ ಇದ್ದರೆ ಹೇಗಿರುತ್ತದೆ ಎಂದು. ಸ್ನೇಹಿತರೆ, ಈ ಒಂದು ಪ್ರಶ್ನೆಯೇ ಮೆರ್ಕೋರ್ ಕಂಪನಿಯ ಸ್ಥಾಪನೆಗೆ ಕಾರಣವಾಗಿತ್ತು. ಮೊದಲಿಗೆ ಇವರ ಕಲ್ಪನೆ ಸಣ್ಣದಾಗಿತ್ತು. ಭಾರತದ ಉತ್ತಮ ಕೋಡಿಂಗ್ ಪ್ರತಿಭೆಯನ್ನು ಅಮೆರಿಕನ್ ಕಂಪನಿಗಳು ಹುಡುಕಲು ಸಹಾಯ ಮಾಡುವ ಒಂದು ಪ್ಲಾಟ್ಫಾರ್ಮ್, ಅಂದರೆ ಇಂಡಿಯನ್ ಟ್ಯಾಲೆಂಟ್ ಪ್ಲಸ್ US ಟೆಕ್ ಡಿಮ್ಯಾಂಡ್ AI ಡ್ರಿವನ್ ಬ್ರಿಡ್ಜ್. ಮೆರ್ಕೋರ್ನ ಪ್ರಾರಂಭಿಕ ಗುರಿ ಇದಷ್ಟೇ ಆಗಿತ್ತು. ಆದರೆ ನಂತರದ ದಿನಗಳಲ್ಲಿ ಇದರಲ್ಲಿ ಒಂದು ಹೊಸ ಬದಲಾವಣೆ ಬರುತ್ತದೆ. ಪೇಪಾಲ್ ಸಂಸ್ಥಾಪಕ ಪೀಟರ್ ಥಿಯಲ್ ವಿಶ್ವದ ಅತಿ ಪ್ರಭಾವವಂತ ಯುವ ಉದ್ಯಮಿಗಳಿಗೆ ನೀಡುವ ಥಿಯಲ್ ಫೆಲೋಶಿಪ್. ಇದರ ನಿಯಮ ಬಹಳ ಸರಳವಾಗಿದೆ, ಬಟ್ ಬೋಲ್ಡ್ ಆಗಿರುತ್ತದೆ. ಈ ಫೆಲೋಶಿಪ್ 1.5 ಕೋಟಿಯಷ್ಟು ಗ್ರಾಂಟ್ ಕೊಡುತ್ತದೆ. ಕಾಲೇಜು ಬಿಡಿ, ಸ್ಟಾರ್ಟ್ಅಪ್ ಮೇಲೆ ಕೆಲಸ ಮಾಡಿ. ಹೌದು, ಕಾಲೇಜು ಬಿಡೋದು. 3 ಸ್ನೇಹಿತರು ಫೆಲೋಶಿಪ್ಗಾಗಿ ಅಪ್ಲೈ ಮಾಡುತ್ತಾರೆ ಮತ್ತು ಆ ಮೂವರನ್ನು ಒಂದೇ ಬ್ಯಾಚ್ ನಲ್ಲಿ ಆಯ್ಕೆ ಮಾಡಲಾಗುತ್ತದೆ. ಇದು ಅವರ ಜೀವನದ ತಿರುವಾಗಿತ್ತು. 3 ಜನರದ್ದು ಒಂದೇ ನಿರ್ಧಾರವಾಗಿತ್ತು: ಕಾಲೇಜು ಬಿಡೋದು, ಸ್ಮಾರ್ಟ್ ಆಪ್ ಅನ್ನು ಸಂಪೂರ್ಣವಾಗಿ ಕಟ್ಟೋದು. ಮೆರ್ಕೋರ್ ಅಧಿಕೃತವಾಗಿ 2023ರಲ್ಲಿ ಸ್ಥಾಪನೆಯಾಗುತ್ತದೆ. ಈ ಕಂಪನಿ ಮಾಡಿದ್ದು ಮೊದಲಿಗೆ ಭಾರತದ ಕೋಡಿಂಗ್ ಪ್ರತಿಭೆಗಳನ್ನು ಅಮೆರಿಕದ ಟೆಕ್ ಕಂಪನಿಗಳಿಗೆ ಕನೆಕ್ಟ್ ಮಾಡುವ AI ಪ್ಲಾಟ್ಫಾರ್ಮ್ ನಿರ್ಮಾಣ. ನಂತರ AI ಉದ್ಯಮ ದೊಡ್ಡ ಸ್ಫೋಟದಂತೆ ವಿಸ್ತಾರವಾಗುತ್ತಿತ್ತು. ಚಾಟ್ GPT, ಮಿಡ್ ಜರ್ನಿ, ಕ್ಲೌಡೆ ಇವೆಲ್ಲವೂ ವಿಶ್ವದ ಅತಿ ದೊಡ್ಡ AI ಲ್ಯಾಬ್ಸ್ ನ ನಿರ್ಮಾಣವಾಗುತ್ತಿತ್ತು. ಸ್ನೇಹಿತರೆ, ಈ ಲ್ಯಾಬ್ಗಳಿಗೆ ಬೇಕಾದದ್ದು ಡೇಟಾ ಲೇಬಲಿಂಗ್ ವರ್ಕ್ ಫೋರ್ಸ್, ಮಾಡೆಲ್ ಟ್ರೈನಿಂಗ್ ಹೆಲ್ಪ್ ಮತ್ತು ಹೈ ಕ್ವಾಲಿಟಿ ಡೇಟಾ ಸೆಟ್ ಕನೆಕ್ಷನ್ಗಳು. ಈ 3 ಯುವಕರು ಇದನ್ನು ಗುರುತಿಸಿ ಕಂಪನಿಯ ಮಾರ್ಗವನ್ನು AI ಸರ್ವಿಸ್ ಕಡೆಗೆ ತಿರುಗಿಸಿದ್ದರು. ಕಂಪನಿಯ ಬೆಳವಣಿಗೆ ಅತಿ ವೇಗದಲ್ಲಿ ನಡೆಯಿತು. ಸಾವಿರಾರು ಭಾರತೀಯ ಪ್ರೋಗ್ರಾಮರ್ಸ್, 100 US ಕಂಪನೀಸ್, AI ಲ್ಯಾಬ್ಗಳಿಂದ ದೊಡ್ಡ ಬೇಡಿಕೆ, ವೆಂಚರ್ ಕ್ಯಾಪಿಟಲ್ ನಿಂದ ಬೃಹತ್ ಹೂಡಿಕೆ, ಸರ್ವಿಸ್ ಸ್ಕೇಲ್ ಆಗದಂತೆ ವ್ಯಾಲ್ಯೂಯೇಷನ್ ಗಗನಕ್ಕೇರಿತು. ಮೆರ್ಕೋರ್ ಕಂಪನಿಯು $1 ಬಿಲಿಯನ್ ಮೌಲ್ಯ ತಲುಪುವಷ್ಟರಲ್ಲಿ 22 ವರ್ಷ ವಯಸ್ಸಿನಲ್ಲೇ ಈ 3 ಯುವಕರು ಸೆಲ್ಫ್ ಮೇಡ್ ಬಿಲಿಯನಿಯರ್ಸ್ ಆಗಿ ಹೊರಹೊಮ್ಮಿದರು. ಸ್ನೇಹಿತರೆ, ಇಂದು ಜಗತ್ತಿನಲ್ಲಿ ಶತಕೋಟ್ಯಾಧಿಪತಿಗಳು ಸಾಕಷ್ಟಿದ್ದಾರೆ. ಆದರೆ ಸೆಲ್ಫ್ ಮೇಡ್ ಎಂದರೆ ಪೇರೆಂಟ್ಸ್ ಮನಿ ಅಲ್ಲ, ಇನ್ಹೆರಿಟೇಜೂ ಅಲ್ಲ, ಅಂಡ್ ಪ್ರಾಪರ್ಟಿ ಕೂಡ ಅಲ್ಲ, ಪೊಲಿಟಿಕಲ್ ಇನ್ಫ್ಲೂಯೆನ್ಸೂ ಅಲ್ಲ, ನೇಷನ್ ಅಥವಾ ಫ್ಯಾಮಿಲಿ ಬಿಸ್ನೆಸ್ ಕೂಡ ಅಲ್ಲ. ಸ್ವಂತ ಆಲೋಚನೆ, ಸ್ವಂತ ಸಾಮರ್ಥ್ಯ, ಸ್ವಂತ ತಂಡ, ಸ್ವಂತ ಸಾಧನೆಯಾಗಿದೆ. ಸೆಲ್ಫ್ ಮೇಡ್ ಎಂದರೆ ರಿಸ್ಕ್ ತೆಗೆದುಕೊಳ್ಳುವ ಧೈರ್ಯ, ತಪ್ಪುಗಳಲ್ಲೂ ಕಲಿಕೆ, ಹೊಸದನ್ನು ನಿರ್ಮಿಸುವ ಶಕ್ತಿಯಾಗಿದೆ. ಸ್ನೇಹಿತರೆ, ಈ 3 ಬಿಲಿಯನಿಯರ್ಗಳಲ್ಲಿ 2 ಭಾರತದ ಮೂಲದವರೇ ಆಗಿದ್ದಾರೆ. ಅದರಲ್ಲೂ ಒಬ್ಬರು ಕರ್ನಾಟಕದ ಮೂಲದವರಾಗಿದ್ದಾರೆ. ಬ್ರೆಂಡನ್ ಫೋಡಿ ಮೆರ್ಕೋರ್ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕರಾಗಿದ್ದಾರೆ, ಅಂದರೆ CEO ಆಗಿದ್ದಾರೆ. ತನ್ನ ಹೊಣೆಗಾರಿಕೆಯಲ್ಲಿ ವಿಷನ್ ನಿರ್ವಹಣೆ, ಬಿಸಿನೆಸ್ ಸ್ಟ್ರಾಟಜಿಗಳು ತಯಾರಿಸುವುದು, ಹೂಡಿಕೆದಾರರೊಂದಿಗೆ ಮಾತುಕತೆ ನಡೆಸುವುದು ಹಾಗೂ ಸಂಸ್ಥೆಯ ದಿನನಿತ್ಯದ ಕಾರ್ಯಾಚರಣೆಗಳನ್ನು ನಿರ್ವಹಿಸುವುದು ಸೇರಿದಂತೆ ತೀವ್ರ ವಿಶ್ಲೇಷಣಾ ಶಕ್ತಿ, ನಾಯಕತ್ವ ಹಾಗೂ ಮುಂದಾಳತ್ವ ಚಿಂತನೆಗಳಿಂದ ಕಂಪನಿಯನ್ನು ಗ್ಲೋಬಲ್ AI ಸರ್ವಿಸ್ ಕಂಪನಿಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸಿಲಿಕಾನ್ ವ್ಯಾಲಿಯ ಸ್ಮಾರ್ಟ್ ಆಪ್ ಸಂಸ್ಕೃತಿಯಲ್ಲಿ ಬೆಳೆದ ಬ್ರ್ಯಾಂಡನ್ ಸಿಸ್ಟಮ್ ಬಿಲ್ಡಿಂಗ್ ಮತ್ತು ಲಾಂಗ್ ಟರ್ಮ್ ಎಕ್ಸಿಕ್ಯೂಷನ್ ನಲ್ಲಿ ತನ್ನದೇ ಆದ ಗುರುತು ಮೂಡಿಸಿಕೊಂಡು ಯುವ ನಾಯಕರಾಗಿದ್ದಾರೆ. ಇನ್ನು ಸೂರ್ಯ ಮಿದ್ದಾ ಮೆರ್ಕೋರ್ ಸಂಸ್ಥೆಯ
ಚೇರ್ಮನ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಅವರು ಕಂಪನಿ ಪಾಲಿಸಿಯ ದಿಕ್ಕು, ಗ್ಲೋಬಲ್ ಪಾರ್ಟ್ನರ್ಶಿಪ್, ಇಂಟರ್ನ್ಯಾಷನಲ್ ಎಕ್ಸ್ಪಾನ್ಷನ್ಸ್ ಹಾಗೂ ಹೈ ಲೆವೆಲ್ ಡಿಸಿಷನ್ ಮೇಕಿಂಗ್ ಭಾಗವನ್ನು ಮುನ್ನಡೆಸುತ್ತಿದ್ದಾರೆ. ಭಾರತ ಮೂಲದ ಕುಟುಂಬದಲ್ಲಿ ಬೆಳೆದ ಸೂರ್ಯ ಮಿದ್ದ ಬಿಸಿನೆಸ್ ಡಿಪ್ಲೊಮೆಸಿ, ಗ್ಲೋಬಲ್ ಮಾರ್ಕೆಟ್ ಹಾಗೂ ಸ್ಟ್ರಾಟಜಿಕ್ ನೆಟ್ವರ್ಕ್ ನಲ್ಲಿ ನಿಪುಣರಾಗಿದ್ದಾರೆ. ಇವರ ಪಾತ್ರ ಮೆರ್ಕೋರ್ ಕಂಪನಿಯನ್ನು ಜಾಗತಿಕ ಮಟ್ಟದಲ್ಲಿ ವಿಸ್ತರಿಸಲು, ಹೊಸ ದೇಶಗಳು ಮತ್ತು ಎಐ ಕಂಪನಿಗಳೊಂದಿಗೆ ಬಂಡವಾಳಗಳನ್ನು ಕಟ್ಟಿಸಲು ಅವರು ಅತ್ಯಂತ ನಿರ್ಣಾಯಕರಾಗಿದ್ದರು. ಇನ್ನು ಆದರ್ಶ್ ಹಿರೇಮಠ್ ಅವರ ಮೂಲ ಬೇರುಗಳು ಕರ್ನಾಟಕದಲ್ಲಿದೆ. ಅವರ ಕುಟುಂಬ ಈಗ ಅಮೆರಿಕದಲ್ಲಿ ನೆಲೆಸಿದೆ. ಈಗ ವಿಶ್ವ ವೇದಿಕೆ ಮೇಲೆ 22 ಇಯರ್ ಓಲ್ಡ್ ಸೆಲ್ಫ್ ಮೇಡ್ ಬೆಲೇನಿಯರ್ ಫ್ರಮ್ ಕರ್ನಾಟಕ ಒರಿಜಿನ್ ಎಂದು ಸುದ್ದಿಯಾಗಿದ್ದಾರೆ. ದೇಶದಲ್ಲಿ ಜನಿಸಿದರೂ ಮೂಲಸ್ಥಾನ ಭಾರತ ಎನ್ನುವುದು ಅವರ ವ್ಯಕ್ತಿತ್ವದ ಪ್ರಮುಖ ಭಾಗವಾಗಿದೆ. ಇವರು ಮೆರ್ಕೋರ್ ಕಂಪನಿಯಲ್ಲಿ ಸಿಟಿಒ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಸಿಟಿಒ ಎಂದರೆ ಚೀಫ್ ಟೆಕ್ನಾಲಜಿ ಆಫೀಸರ್. ಇವರು ಎಐ ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರಿಂಗ್ ತಂಡ ಮತ್ತು ಟೆಕ್ ಬ್ಯಾಕ್ ಬೋನ್ ಆಗಿದ್ದಾರೆ. ಸೂರ್ಯ ಮೆದ್ದ ಕಂಪನಿಯ ಚೇರ್ಮನ್ ಆಗಿದ್ದಾರೆ. ಬ್ರಾಂಡನ್ ಫೋಡಿ ಕಂಪನಿಯ ಸಿಇಒ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದಾರೆ. ಬಾಲ್ಯದಲ್ಲಿ ನಡೆದ ಡಿಬೇಟ್ ಕಾರ್ಯಕ್ರಮಗಳಲ್ಲಿ ಪರಿಚಯವಾದ 3 ಮಕ್ಕಳು ಕೋಡಿಂಗ್ ನೈಟ್ಸ್, ಸ್ಕೂಲ್ ಪ್ರಾಜೆಕ್ಟ್ಸ್, ಹೆಕಥಾನ್ಸ್, ಸ್ಟಾರ್ಟ್ಅಪ್ ಐಡಿಯಾ, ಫೆಲೋಶಿಪ್, ಮೆರ್ಕೋರ್ ಕ್ರಿಯೇಷನ್, ಎಐ ಇಂಡಸ್ಟ್ರಿ ಡಾಮಿನೆನ್ಸ್ ಇವುಗಳನ್ನೆಲ್ಲವನ್ನು ದಾಟಿ ಬಿಲಿಯನಿಯರ್ ಸ್ಟೇಟಸ್ಗೆ ಬಂದು ನಿಂತಿದೆ. ಸಣ್ಣ ಪರಿಚಯ ಭವಿಷ್ಯದಲ್ಲಿ ದೊಡ್ಡ ಆಲದ ಮರವಾಗಬಹುದು ಎಂದು ಸೂಚಿಸುತ್ತಿದೆ. ಸ್ನೇಹಿತರೆ, ನಮ್ಮ ಗೆಳೆಯರ ಬಳಗ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಎಂಬುದು ಅಕ್ಷರಶಃ ಸತ್ಯವಾಗಿದೆ. ಮೌಲ್ಯಮಯ ಸ್ನೇಹ, ಜ್ಞಾನ ಹಂಚಿಕೆ ಮತ್ತು ಸಾಮೂಹಿಕ ಬೆಳವಣಿಗೆ ಯಶಸ್ಸಿನ ಅತ್ಯಂತ ಮುಖ್ಯ ಬಂಡವಾಳವಾಗಿರುತ್ತದೆ. 3 ಜನ ಸ್ನೇಹಿತರು ತನ್ನ ಸ್ವಂತ ಶಕ್ತಿಯಿಂದ ಒಟ್ಟಿಗೆ ಸೇರಿ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ದಾರೆ. 2008ರಲ್ಲಿ ಮಾರ್ಕ್ ಜುಕರ್ಬರ್ಗ್ 23ನೇ ವಯಸ್ಸಿನಲ್ಲಿ ಬಿಲಿಯನಿಯರ್ ಆಗಿದ್ದರು. ಅಂದು ಅವರು ಜಗತ್ತಿನ ದಾಖಲೆಯನ್ನು ನಿರ್ಮಿಸಿದ್ದರು. ಈಗ 22ನೇ ವಯಸ್ಸಿನಲ್ಲಿ ಆದರ್ಶ್, ಸೂರ್ಯ, ಬ್ರ್ಯಾಂಡನ್ ಇವರುಗಳು ಈ ದಾಖಲೆಯನ್ನು ಮುರಿದು ಹೊಸ ಇತಿಹಾಸವನ್ನೇ ಬರೆದಿದ್ದಾರೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಧನೆಯ ಗಡಿಗಳು ಪ್ರತಿ ದಿನ ಬದಲಾಗುತ್ತಿರುತ್ತವೆ. ಈ ಕಥೆಯಿಂದ ನಾವು ಏನು ಕಲಿಯಬಹುದೆಂದರೆ, ಏಜ್ ಈಸ್ ನಾಟ್ ಎ ಬ್ಯಾರಿಯರ್, ಐಡಿಯಾ ಆರ್ ದಿ ಕರೆನ್ಸಿ. ಯಾವ ವಯಸ್ಸಾದರೂ ಇನೋವೇಷನ್ಗೆ ಮಿತಿ ಇಲ್ಲ ಎಂದು. ಫ್ರೆಂಡ್ಶಿಪ್ ಈಸ್ ಸೂಪರ್ ಪವರ್. ಸರಿಯಾದ ಸ್ನೇಹಿತರೊಂದಿಗೆ ಒಟ್ಟಾಗಿ ಕೆಲಸ ಮಾಡಿದರೆ ಸಮಸ್ಯೆಗಳು ಅವಕಾಶವಾಗಿ ಬದಲಾಗುತ್ತವೆ. ಕರೇಜ್. ಕಾಲೇಜು ಬಿಡುವುದು ಮುಖ್ಯವಲ್ಲ, ಸರಿಯಾದ ದಿಕ್ಕಿನಲ್ಲಿ ಜ್ಞಾನ ಕಟ್ಟುವುದು ಮುಖ್ಯವಾಗುತ್ತದೆ. ಮತ್ತು ಜಾಗತಿಕ ಸಮಸ್ಯೆಗೆ ಪರಿಹಾರ ಹುಡುಕಿದರೆ ಜಾಗತಿಕ ಗುರುತಿನ ದಾರಿ ತೆರೆದುಕೊಳ್ಳುತ್ತದೆ ಎಂದು. ಸ್ನೇಹಿತರೆ, ಸಾಂಪ್ರದಾಯಿಕವಾದ ಮಾರ್ಗಗಳು ಕಾಲೇಜು, ಕೆಲಸ, ಸಂಬಳ, ಉಳಿತಾಯ ಈ ಯುಗದಲ್ಲಿ ಏಕೈಕ ದಾರಿ ಅಲ್ಲ. ಆಲೋಚನೆ, ಜ್ಞಾನ, ತಂಡ, ಧೈರ್ಯ ಇವೆಲ್ಲವೂ ಕೂಡಿದಾಗ ಭೂಮಿಯ ಯಾವ ಕೊನೆಯಲ್ಲಿದ್ದರೂ ವಿಶ್ವವೇ ನಿಮಗೆ ಅವಕಾಶ ಕೊಡುತ್ತದೆ. ಅವರಿಗೆ ಕೇವಲ 22 ವರ್ಷವಾಗಿತ್ತು. ಅದು ಅವರ ಆರಂಭವಾಗಿತ್ತು. ಅವರು ಭವಿಷ್ಯದ ಅಧ್ಯಾಯಗಳನ್ನು ಇನ್ನೂ ಬರೆಯಬೇಕಿದೆ. ಗ್ರೇಟ್ ಐಡಿಯಾಸ್ ಬಿಗಿನ್ಸ್ ಇನ್ ಸ್ಮಾಲ್ ಕಾನ್ವರ್ಸೇಷನ್ಸ್. ಗ್ರೇಟ್ ಫ್ಯೂಚರ್ ಬಿಗಿನ್ಸ್ ವಿತ್ ಕ್ಯೂರಿಯಸ್ ಮೈಂಡ್ಸ್. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಹೊಸ ವಿಡಿಯೋಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.